ಗಾಂಧಿನಗರದಕ್ಕೆ ಸ್ಟಾರ್ ಕುಟುಂಬದ ಕುಡಿಗಳು ಎಂಟ್ರಿ ಆಗ್ತಾರೆ ಅಂದಾಗ ಒಂದು ದೊಡ್ಡ ನಿರೀಕ್ಷೆ ಇರುತ್ತೆ, ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಬಟ್ ಈಗ ಆ ಕುತೂಹಲದ ಸಾಲಿಗೆ ಇನ್ನೊಂದು ಕುಟುಂಬದ ಕುಡಿ ಸೇರ್ತಾ ಇದೆ. ಎಸ್, ರಿಯಲ್ ಸ್ಟಾರ್ ಉಪೇಂದ್ರ, ಪ್ರಿಯಾಂಕಾ ಅವರ ಪುತ್ರ. ಸೊ ಆಯುಷ್ ಗಾಂಧಿನಗರಕ್ಕೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಸಹಜವಾಗಿ ಉಪ್ಪಿ ಸರ್ ಅಂದರೆ ಅವ್ರು ಮಾಡಿರ್ತಕ್ಕಂಥ ಮೋಡಿ, ಮಿರಾಕಲ್ ಎಲ್ಲವೂ ಕೂಡ ಇಂಡಸ್ಟ್ರಿಗೆ ಗೊತ್ತಿದೆ, ಭಾರತೀಯ ಚಿತ್ರರಂಗಕ್ಕೆ ಗೊತ್ತಿದೆ. ಆ ಕುಟುಂಬದ ಕುಡಿ ಆಯುಷ್ ಬಗ್ಗೆ ಮೇಡಮ್ ಏನು ಹೇಳ್ತಾರೆ ಅಂತ ಫಸ್ಟ್ ಮಾತುಕತೆ ಸಿಕ್ಕಿದ್ದಾರೆ. ಮೇಡಮ್, ಈಗ ಸಹಜವಾಗಿ ಒಂದು ಫ್ಯಾಮಿಲಿ ಕುಟುಂಬದ ಹುಡುಗ ಬರ್ತಾರೆ ಅಂದರೆ ದೊಡ್ಡ ನಿರೀಕ್ಷೆ ಇರುತ್ತೆ. ಫಸ್ಟ್ ಆಯುಷ್ ಎಂಟ್ರಿಗೆ ಕೊಡುವಂಥ ನಿರೀಕ್ಷೆ ಬಗ್ಗೆ, ಅಭಿಮಾನಿಗಳಿರುವಂಥ ಕುತೂಹಲದ ಬಗ್ಗೆ ನಿಮ್ಮ ಮಾತು. ನನ್ನ ತಾಯಿಯಾಗಿಯೇ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ, ತುಂಬ ಇಮೋಷನಲ್ ಕೂಡ. ಬಿಕಾಸ್ ನಾವು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ, ನಾನು ಸುಳ್ಳು ಹೇಳಲ್ಲ. ಬಿಕಾಸ್ ಓದ್ತಾ ಇದ್ದಾನೆ, ಇನ್ನೂ ಕಾಲೇಜಲ್ಲಿ 1 ವರ್ಷ ಬಾಕಿ ಇದೆ. ಬಟ್ ಸಿನಿಮೆಟೋಗ್ರಫಿ, ಫಿಲ್ಮ್ ಮೇಕಿಂಗೇ ಓದ್ತಾ ಇದ್ದಾನೆ. ಸೊ ಇವಾಗ ಇಂಟರ್ನ್ಶಿಪ್ ಬ್ರೇಕ್ನಲ್ಲಿದ್ದಾನೆ. ಸೊ ಇಂಟರ್ನ್ಶಿಪ್ ನಡೀತಿದೆ. ಸೊ ಇದು ಸಡನ್ಲಿ ಈ ಒಂದು ಕತೆ ಬಂತು. ಆ್ಯಕ್ಚುಲಿ ಆಶ್ಚರ್ಯ ಏನಂದರೆ, ಈ ಕತೆ ಬರೋಕ್ಕಿಂತ ಒಂದು 2 ವೀಕ್ಸ್ ಹಿಂದೆ ನಾನು ಉಪೇಂದ್ರ ಅವ್ರಿಗೆ ಹೇಳ್ತಿದ್ದೆ, ಈ ಒಂದು 20 ವರ್ಷದ ಲುಕ್ ಇದೆ ಅಲ್ವಾ, ಅದು ಒಂದು ಇನ್ನಸೆಂಟ್ ಲುಕ್ಕು, ಅದು ಒಂದಷ್ಟು ವರ್ಷದ ನಂತರ ಹೊರಟೋಗುತ್ತೆ. ಸೊ ಅದು ಇದ್ದಾಗ ಒಂದು ಏನಾದ್ರು ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ ಉಪಿ ಅಂತ ಹೇಳ್ತಿದ್ದೆ. ಅದಕ್ಕೆ ತಕ್ಕಂಥ ಒಂದು ವಾರದ ನಂತರನೇ ಈ ಒಂದು ವೇಣು ಅವರು ಫೋನ್ ಮಾಡಿ, ಒಂದು ಸ್ಟೋರಿ ಇದೆ, ನಮ್ಮ ಆಯುಷ್ಗೆ ತುಂಬ ಸೂಟ್ ಆಗುತ್ತೆ ನೋಡಿ ಉಪಿ, ನೀವು ಸ್ಟೋರಿ ಕೇಳಿ ಒಂದ್ಸತಿ, ನಿಮಗೆ ಇಷ್ಟ ಆಗಬಹುದು ಅಂತ ಹೇಳಿದರು. ಸೊ ಫಸ್ಟ್ ಉಪೇಂದ್ರ ಅವ್ರು ಕೇಳಿದರು, ಅವ್ರಿಗೆ ಇಷ್ಟ ಆಗಿ ಆಮೇಲೆ ನಾನು ಆಯುಷ್ ಕೇಳಿದ್ವಿ. ಸೊ ನಮಗೆ ತುಂಬ ಇಷ್ಟ ಆಯಿತು. ಬಟ್ ಅದು ಹೇಗಾಯಿತು ಅಂತ ನಾನೇ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅನಿಸುತ್ತೆ. ಬಿಕಾಸ್ ನನಗೆ ಏನೋ ಒಂದು ಅನಿಸ್ತದೆ, ಈ ಕ್ಯೂಟ್ ಲುಕ್ಕಲ್ಲಿ ಒಂದಿದ್ದರೆ ಚೆನ್ನಾಗಿರುತ್ತೆ. ಬಟ್ ಆ್ಯಕ್ಚುಲಿ ಅವನು ಆ್ಯಕ್ಟಿಂಗ್ ಮಾಡ್ತಾನೆ, ಡಿರೆಕ್ಷನ್ ಮಾಡ್ತಾನೆ, ಅಥವಾ ಏನೋ ಮಾಡ್ತಾನೆ ಅಂತ ನಮ್ಮ ಮೈಂಡಲ್ಲಿ ಇರಲಿಲ್ಲ. ಸೊ ಆ ಲಾಂಚ್ ಥರ ಏನೂ ಇರಲಿಲ್ಲ, ಆರ್ಗ್ಯಾನಿಕ್ಕಾಗಿ ಆಗಿದೆ. ಆ್ಯಂಡ್ ಹಾಗೆ ಅವನಿಗೆ ಅದೇ ಥರ ಇಷ್ಟ ಇತ್ತು. ನೀವು ಮುಂಚೆ ಅವನೇ ಮಾತಾಡಿದ್ದಾನೆ ದಟ್ ನಮ್ಮ ಪ್ರೊಡಕ್ಷನ್ ಅಲ್ಲ, ಬೇರೆಯವ್ರು ನನ್ನನ್ನು ಆಯ್ಕೆ ಮಾಡಿ ನನ್ನ ಲಾಂಚ್ ಮಾಡಬೇಕು ನಾನು ಬೇರೆಯವ್ರ ಜೊತೆ ಫಸ್ಟ್ ಮಾಡಬೇಕು ಅಂತ ಹೇಳಿದರು. ಸೊ ಅದಕ್ಕೆ ತಕ್ಕಂತ ಆಗಿತ್ತು ಇದು. ಸೊ ಖುಷಿ ಪಟ್ವಿ. ಹಾಗೆ ಅದೇ ಥರ ಒಂದು 3 ಮಂತ್ಸ್ ಬ್ರೇಕ್ ಇತ್ತು ಕಾಲೇಜಿಂದ. ಆ್ಯಂಡ್ ಇದೇ ಓದ್ತಾ ಇರೋದು ಇಂದ ಅದಕ್ಕೆ ಕೂಡ ರಿಲೇಟೆಡ್ ಇರುತ್ತೆ. ಸೊ ಎಲ್ಲ ಹಂಗೆ ಸೇರಿ ಬಂದಿದೆ. ಇವಾಗ ಎಲ್ಲ ನಿಮ್ಮ ಆಶೀರ್ವಾದ, ಆಡಿಯನ್ಸು ಒಂದು ಬ್ಲೆಸ್ ಮಾಡಬೇಕು ಅಷ್ಟೇ. ಮ್ಯಾಮ್, ಈಗ ಉಪ್ಪಿ ಸರ್ ಗರಡಿಲಿ ಬೆಳೆದಿರೋಂಥವ್ರು ಸಹಜವಾಗಿ ಡೈರೆಕ್ಟರ್ ಆಗೋವಂಥ ವಿಚಾರ ಇಟ್ಕೊಂಡಿರ್ತಾರೆ. ಸಿನಿಮಾದ ಬಗ್ಗೆ ಆಯುಷ್ ಯಾವತ್ತಾದರೂ ನಿಮ್ಮ ಜೊತೆ ಮಾತಾಡೋದು ಏನು ಡ್ರೀಮ್ಸನ್ನ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ಅಂತ? ಇಲ್ಲ, ಆ ಥರ ಏನೂ ಇಲ್ಲ. ಸಿನಿಮಾ ನಾವೆಲ್ಲ ಇಷ್ಟಪಡ್ತೀವಿ. ನಮ್ಮ ಕುಟುಂಬದಲ್ಲಿ ಆಲ್ಮೋಸ್ಟು 30% ಎಲ್ಲರೂ ಆ್ಯಕ್ಟರ್ಸೇ. ನನ್ನ ಅಮ್ಮ ಆ್ಯಕ್ಟರ್ ಆಗಿದ್ದರು, ನನ್ನ ತಮ್ಮ ಆ್ಯಕ್ಟರ್, ನಾನು, ಈ ಕಡೆ ಉಪೇಂದ್ರ ಅವರು, ನಿರಂಜನು. ಸೊ ಹಾಗಾಗಿ ನಮ್ಮ ವಿ ಆರ್ ಇನ್ ದ ಮೂವಿ ಬಿಸ್ನೆಸ್. ನನ್ನ ಕಸಿನ್ ಸಿಸ್ಟರು ಆ್ಯಕ್ಟರ್ ಕ್ಯಾಲ್ಕಟಾದಲ್ಲಿ. ನಮ್ಮ ಸ್ನೇಹಿತರುಗಳು ಜಾಸ್ತಿ ಎಲ್ಲರೂ ಆ್ಯಕ್ಟರ್ಸೇ. ಸೊ ಬಹುಶಃ ಒಂದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆಯಲ್ಲಿ ಅವನ ಭಾವನೆ, ಅವ್ನು ಯಾವ ಥರ ಬರಬೇಕು, ಅವ್ನು ಏನು ಮಾಡಬೇಕು, ನಾವು ಯಾವ ರೀತಿ ಯಾವಾಗ ಅವ್ನು ಪ್ರೆಷರೈಸ್ ಮಾಡಲಿಲ್ಲ. ಚೆನ್ನಾಗಿ ಓದಲಿ ಅಂತ, ಚೆನ್ನಾಗಿ ಓದಿದ್ದಾನೆ. ಆ್ಯಕ್ಚುಲಿ ISC ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡವರು. ಸೊ ನನಗೆ ಒಂಥರ ಅವನಿಂದನೇ ಬರಲಿ ಅದು. ಬಟ್ ಈ ಒಂದು ಆಫರ್ ಬಂದಾಗ ಹಿ ಸೆಡ್ ಓಕೆ, ನಾನು ಟ್ರೈ ಮಾಡ್ತೀನಿ ಇದು ನಮ್ಮಮ್ಮ ಅಂತ. ಸರಿ ಮಾಡಲಿ ಅಂತ. ಬಟ್ ಡೆಫಿನೆಟ್ಲಿ ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ ನಮ್ಮೆಲ್ಲರದ್ದು. ಬಟ್ ಅಪ್ಪನ ಪಾತ್ರಗಳೆಲ್ಲ ತುಂಬ ಇಷ್ಟಪಟ್ಟು ನೋಡಿದ್ದಾನೆ. ನನ್ನ ಆ್ಯಕ್ಷನ್ ಪಾತ್ರ ಎಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಒಂದು ಜಾನರ್ ಆಫ್ ಮೂವೀಸ್ ತುಂಬ ಇಷ್ಟಪಡ್ತಾನೆ ಅವನು. ಹಾಗೆ ಐಶ್ವರ್ಯ ಒಂದು ಬೇರೆ ರೀತಿ ಟೇಸ್ಟ್ ಇದೆ, ಇವನಿಗೆ ಒಂದು ಬೇರೆ ರೀತಿ ಟೇಸ್ಟ್ ಇದೆ. ಈಗ ಆಯುಷ್ ಜೊತೆ ಐಶ್ವರ್ಯ ಕೂಡ ಸದ್ಯದಲ್ಲೇ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಅನ್ನೋಂಥದ್ದು ಆ ರೀತಿಯ ಒಂದು ಚರ್ಚೆಗೆ. ಸೊ ಇಬ್ಬರ ಪ್ಲ್ಯಾನ್ಸ್ ಹೆಂಗಿದೆ ಅಂತ? ಐಶ್ವರ್ಯ ಆ್ಯಕ್ಚುಲಿ ಜಾಸ್ತಿ ಈ ಮೂವಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಿಕಾಸ್ ಅವ್ರದ್ದು ಕೂಡ ಇಂಟರ್ನ್ಶಿಪ್ ನಡೀತಿದೆ. ಸೊ ಪುರುಷೋತ್ತಮ ಅವ್ರ ಜೊತೆ ಶಿ ಈಸ್ ವರ್ಕಿಂಗ್ ಆನ್ ದ ಸ್ಕ್ರಿಪ್ಟ್, AD ಆಗಿ ಕೆಲಸ ಮಾಡ್ತಿದ್ದಾಳೆ. ಎಂಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ, ಆಗಲೇ ಒಂದಷ್ಟು ಆಫರ್ಸ್ ಬಂದಿತ್ತು. ಬಟ್ ಶಿ ವಾಂಟ್ಸ್ ಟು ಬಿ ರೆಡಿ ಆಗಬೇಕು, ಎಜುಕೇಷನ್ ಮುಗಿಲಿ ಅಂತ ಒಂದು ಕೇಳ್ತಿದ್ದಾರೆ. ಬಟ್ ಹೇಳೋಕ್ಕಾಗಲ್ಲ, ಮಕ್ಕಳದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ಅವ್ರಿಗೆ ಯಾವಾಗ ಮನಸ್ಸು ಚೇಂಜ್ ಆಗುತ್ತೆ. ಬಟ್ ನಾವು ಯಾವ ರೀತಿ ನಾವು ಪ್ರೆಷರೈಸ್ ಮಾಡಲ್ಲ. ಅವ್ರು ರೆಡಿ ಆಗಿದಾಗನೇ ಅವ್ರು ಬರ್ಬೋದು. ಯಾವ ಥರ ಡಿರೆಕ್ಷನ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ರೈಟಿಂಗ್ ಆಗಲಿ, ಅವ್ರು ಏನು ಇಷ್ಟಪಡ್ತಾರೆ ಅದು ಮಾಡಲಿ ಅಂತ. ವಿ ವಾಂಟ್ ದೆಮ್ ಟು ಬಿ ಹ್ಯಾಪಿ. ಆ್ಯಂಡ್ 100% ಒಂದು ಶ್ರಮ ಇರುತ್ತೆ ಅಂತ ಅದು ಗೊತ್ತಿರಬೇಕು. ಸೊ ಖಂಡಿತ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ ವರ್ಕ್ ಮಾಡ್ತಾ ಮಾಡ್ತಾ ನಮಗೆ ಹೆಂಗಾಗಿದೆ. ಸೊ ಅದು ಮ್ಯಾಮ್, ಈಗ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ಸ್ ಇರುತ್ತೆ. ಮಕ್ಕಳು ಅಂದಾಗ ಆ ಮಕ್ಕಳ ಬಗ್ಗೆ ಡ್ರೀಮ್ಸ್ ನಿಮಗೆ ಆಗಲಿ, ಉಪ್ಪಿ ಸರ್ಗಾಗಲಿ, ಆರಂಭದಲ್ಲಿ ಹೆಂಗಿತ್ತು? ಸಹಜವಾಗಿ ಒಂದು ಹಂತವಾಗಿ ಹೋದಾಗ ಎಲ್ಲವೂ ಕೂಡ ಬದಲಾಗುತ್ತೆ. ಏನು ಮಾಡಬೇಕಂತ ಇತ್ತು ಮಕ್ಕಳನ್ನ ಮೊದಲು ಅಂತ? ತಂದೆ ತಾಯಿಗೆ ಸಹಜವಾಗಿ ಬೇರೆದ್ದೇ ಇರುತ್ತಲ್ಲ, ಮಕ್ಕಳದು ಯೋಚನೆಗಳು ಕೂಡ ಏನಿತ್ತು? ಮಕ್ಕಳ ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್. ಒಳ್ಳೆಯವರಾಗಬೇಕಂದ್ರೆ ತುಂಬ ಇಂಪಾರ್ಟೆಂಟ್. ಎಲ್ಲ ರೀತಿ ಕೆಲಸಗಳು ಮಾಡಿದಾಗ ಶ್ರಮ ಪಟ್ಟಿದ್ದರೆ ನೀವು ಸಕ್ಸಸ್ಫುಲ್ ಆಗ್ತೀರಾ.
ಬಟ್ ನೀವು ಇನ್ನೊಬ್ರಿಗೆ ಹೇಗೆ ಟ್ರೀಟ್ ಮಾಡಿದ್ದೀರಾ. ಸೊ ರಿಲೇಷನ್ಶಿಪ್ಸ್ ಇಂಪಾರ್ಟೆಂಟ್, ಮ್ಯಾನರ್ಸ್ ಇಂಪಾರ್ಟೆಂಟ್, ಕಲ್ಚರ್ ಇಂಪಾರ್ಟೆಂಟ್, ಬಿಹೇವಿಯರ್ ಇಂಪಾರ್ಟೆಂಟ್. ಯಾವುದೋ ರೀತಿ ಕೆಲಸ ಮಾಡಿದರೆ ಅದರಲ್ಲಿ ಶ್ರಮ ಹಾಕಬೇಕು, ಆನೆಸ್ಟ್ ಆಗಿ ಮಾಡಬೇಕು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಅವ್ರು ಏನು ಆಗ್ತಾರೋ ಅದು ಗೊತ್ತಿಲ್ಲ, ಬಟ್ ಈ ಕ್ವಾಲಿಟೀಸ್ ಅವರಲ್ಲಿ ಇಲ್ಲಿ ಯಾವಾಗ ಒಂದು ಒಳ್ಳೆತನ ಇಂಪಾರ್ಟೆಂಟು. ಸೊ ಅದು ಒಂದು ಇಲ್ಲಿ ಯಾವಾಗ ನಾವು ಎಲ್ಲಿಂದ ಬಂದಿದ್ದೀವಿ, ಎಲ್ಲಿಂದ ಶುರು ಮಾಡಿದ್ದೀವಿ, ಅದು ಇಂಪಾರ್ಟೆಂಟ್. ನಮ್ಮ ಫ್ಯಾಮ್ಲಿ ಇಂಪಾರ್ಟೆಂಟು. ಸೊ ಆ ರೀತಿ ಐ ಥಿಂಕ್ ನಾವು ಬೆಳೆದಿದ್ದೀವಿ. ಇವಾಗ ಹಾಗೆ ಬೆಳೆದ್ಬಿಟ್ಟು ಆಚೆ ಕಲಿಸುವಾಗ ಬೇರೆಯವ್ರ ಜೊತೆ ಸೇರಿ ಕೆಲಸ ಮಾಡಿದಾಗ ನಮಗೆ ಅದೇ ಇಂಪಾರ್ಟೆಂಟ್. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ಅದನ್ನು ನಿಭಾಯಿಸ್ತಾರೆ, ಎಷ್ಟು ಶ್ರಮ ಪಡ್ತಾರೆ. ಸೊ ದೋಸ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್. ಆ್ಯಕ್ಟರ್ ಆಗಲಿ, ಡೈರೆಕ್ಟರ್ ಆಗಲಿ, ನಾಳೆ ಬೇರೆ ಏನಾದ್ರು ಕೆಲಸ ಮಾಡಿದ್ರೆ ತೊಂದರೆ ಇಲ್ಲ, ಬಟ್ ಅದು ಇಂಪಾರ್ಟೆಂಟ್ ನಮಗೆ. ಈಗ ಆಯುಷ್ ಪ್ಲ್ಯಾನ್ಸ್ ಹೆಂಗಿದೆ ಅಂದರೆ ಪ್ರಿಪ್ರೇಷನ್ ಹೆಂಗಿದೆ? ಸೊ ಜೊತೆಗೆ ಯೂಶ್ವಲ್ ಒಂದು ಕುತೂಹಲ ಇರುತ್ತೆ ಫಸ್ಟ್ ಸಿನಿಮಾ ಅಂದಾಗ, ಅವರು ಇದನ್ನ ಕತೆ ಒಪ್ಕೊಂಡು ಮಾಡ್ತಾ ಇರೋಂಥದ್ದು ಆಯಿತು, ಕ್ಲಾಸೆಲ್ಲ ಮಾಸ್ ಆಗಿ ಎಂಟ್ರಿ ಕೊಡ್ತಾರೆ ಹೆಂಗೆ ಅನ್ನುವಂಥದ್ದು? ಆ ಥರ ಎಲ್ಲ ನಾನು ನಿಮಗೆ ಹೇಳಿದರೆ ಅಷ್ಟೇ. ಫಸ್ಟ್ ಆಫ್ ಆಲ್ ನೀವು ನಮ್ಮ ಮೂವಿ ಇದಕ್ಕೆ ಬಂದುಬಿಟ್ಟು ಆಯುಷ್ ಕ್ವೆಶನ್ಸ್ಗೆ ಹೇಳ್ತಾ ಇದ್ದೀರಾ, ಬಟ್ ಇಲ್ಲ, ನೀವು ಖಂಡಿತ ಪೋಸ್ಟರಲ್ಲಿ ನೋಡ್ತೀರಾ. ಬಟ್ ಅವ್ನಿಗೆ ಏಜ್ಗೆ ತಕ್ಕಂತೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇನ್ನೂ ಪ್ರಿಪ್ರೇಷನ್ಸ್ ನಡೀತಿದೆ. ಆದಷ್ಟು ಬೇಗ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಎಲ್ಲ ಅಫಿಷಿಯಲ್ ಆಗಿ, ಅವಾಗೆಲ್ಲ ಗೊತ್ತಾಗುತ್ತೆ ನೀವು. ಮ್ಯಾಮ್, ಇದ್ರ ಜೊತೆಗೆ ನೀವು ಕೂಡ ಉಪ್ಪಿ ಸರ್ ಕೂಡ ಏನಾರು ಅದರಲ್ಲಿ ಆ್ಯಕ್ಟ್ ಮಾಡುವಂಥ ಚಾನ್ಸಸ್ ಇದೆಯಾ, ಪಾಸಿಬಿಲಿಟೀಸ್ ಇದೆಯಾ? ಬೇರೆ ಬೇರೆ ಸಿನಿಮಾಗಳು ಕೂಡ ಬ್ಯುಸಿ ಆಗಿದ್ದಾರೆ, ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ಏನೂ ಹೇಳಲ್ಲ ನಿಮಗೆ ಈಗ. ಏನೋ ಹೇಳಂಗಿಲ್ಲ. ಆಯಿತು, ಈಗ ಯಾವಾಗ ಅಧಿಕೃತವಾಗಿ ಅದನ್ನು ಸಿನಿಮಾನ ಲಾಂಚ್ ಮಾಡೋವಂಥದ್ದು ಪ್ಲ್ಯಾನು ಏನಂತ? ನೆಕ್ಸ್ಟ್ ಮಂತ್ ಪ್ಲ್ಯಾನ್ಸ್ ಇದೆ. ನೆಕ್ಸ್ಟ್ ಮಂತ್ ಲಾಂಚ್ ಮಾಡೋದು ಪ್ಲ್ಯಾನ್ಸ್ ಇದೆ. ಫೈನಲ್ ಏನು ಹೇಳ್ತೀರಿ ಮ್ಯಾಮ್? ನಿಮ್ಮ ಮಗ ಅಧಿಕೃತವಾಗಿ ಅಲ್ಲ, ನನ್ನ ಆ್ಯಸ್ ಅ ತಾಯಿ ನನಗೆ ತುಂಬ ಖುಷಿ ಆಗ್ತಿದೆ ಖಂಡಿತ. ಬಿಕಾಸ್ ಒಂದು ಸ್ಟೆಪ್ ಹಾಕ್ತಿದ್ದಾನೆ ಇವಾಗ. ಈ ಇಂಡಸ್ಟ್ರಿ, ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ನನಗೆ ತುಂಬ ತುಂಬ ಸ್ನೇಹ ಕೊಟ್ಟಿದ್ದಾರೆ, ನನ್ನ ಫ್ಯಾಮಿಲಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಒಂದು ನಿಮ್ಮೆಲ್ಲರದ್ದು ಬೆಂಬಲ ಇರಲಿ, ನಿಮ್ಮ ಪ್ರೀತಿ ಇರಲಿ ಅವನ ಮೇಲೆ ಅಷ್ಟೇ. ನೀನು ಕಲಿಬೇಕು ತುಂಬ, ಜಸ್ಟ್ ಇದು ಒಂದು ಸ್ಟಾರ್ಟಿಂಗ್ ಅಷ್ಟೇ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಇಲ್ಲಿ, ನಿಮ್ಮ ಸಪೋರ್ಟ್ ಇಲ್ಲಿ, ನೀವೆಲ್ಲರೂ ಎಸ್ಪೆಷಲಿ ಮೀಡಿಯಾದವರಾಗಲಿ, ಆಡಿಯನ್ಸ್ ಆಗಲಿ ಅವನ ಜೊತೇಲಿ ಇರಿ ಅಂತ. ಅವನಿಗೆ ಒಂದು ನಿಮ್ಮ ಮನೆ ಹುಡುಗ. ಪಾತ್ರದಲ್ಲಿ ನೋಡೋಕೆ ಇಷ್ಟ ಮ್ಯಾಮ್ ಆಯುಷ್ನ? ಅವನು ಇವಾಗ ತುಂಬ ಇನ್ನಸೆಂಟ್ ಆಗಿದ್ದಾನೆ, ಏನೋ ಫೇಸ್ ಅಲ್ಲಿ ಹಾಗೆ ಇದೆ. ತುಂಬ ಒಳ್ಳೆಯವನು ಆ್ಯಕ್ಚುಲಿ. ತುಂಬ ಮನೆಯಲ್ಲಿ ಎಲ್ಲರೂ ಇಷ್ಟಪಡೋನು ಅವನಿಗೆ. ಸೊ ಅದೇ ರೀತಿ ನೋಡೋಕ್ಕೆ ಇಷ್ಟಪಡ್ತೀನಿ. ಆ ಲವಬಲ್ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.